ಇನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಮೆಟ್ರೋ ಕ್ರೆಡಿಟ್ ವಾರ್. ಕೇಂದ್ರ 50%, ರಾಜ್ಯ 50% ನೆರವನ್ನು ನೀಡಬೇಕು. ಆದರೆ ರಾಜ್ಯ ಸರ್ಕಾರವೇ ಹೆಚ್ಚಿನ ನೆರವು ಕೊಡ್ತಾ ಇದೆ ಅಂತ ಸಿಎಂ ಹೇಳಿದರು. ಕೇಂದ್ರ 7,467 ಕೋಟಿ ರೂಪಾಯಿನ ಕೊಟ್ಟಿದೆ. ರಾಜ್ಯ ಸರ್ಕಾರ 23,000 ಕೋಟಿ ರೂಪಾಯಿನ ಖರ್ಚು ಮಾಡಿದೆ. ನಾವು ಅದನ್ನು ವಾಪಸ್ ಕೊಟ್ಟಿದ್ದೀವಿ ಅನ್ನುವಂಥ ಮಾತನ್ನು ಕೂಡ, ಜೊತೆಗೆ ಬೆಂಗಳೂರಿಗೆ ಮೆಟ್ರೋ ತಂದಿದ್ದೆ ಮನಮೋಹನ್ ಸಿಂಗ್ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ದು. ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದೊಡನೆ ನಡೀತಾ ಇರತಕ್ಕಂಥ ಯೋಜನೆ. ಎರಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಪ್ಪಂದ ಏನಪ್ಪಾ ಅಂತಂದ್ರೆ, ಈ ಯೋಜನೆಗೆ ಕೇಂದ್ರ ಸರ್ಕಾರ 50%, ರಾಜ್ಯ ಸರ್ಕಾರ 50%, 50% ಇದನ್ನ ಮಾಡಬೇಕು ಅಂತೇಳಿ, ಖರ್ಚು ಮಾಡಬೇಕು ಅಂತೇಳಿ ಒಪ್ಪಂದ ಆಗಿರ್ತಕ್ಕಂಥದ್ದು. ಆದರೆ ನಿಮಗೆ ತಿಳಿಸಬೇಕು ಅಂತಂದ್ರೆ, ರಾಜ್ಯ ಸರ್ಕಾರನೇ ಹೆಚ್ಚು ಖರ್ಚು ಮಾಡ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ತಾಂತ್ರಿಕ ನೆರವು ಮತ್ತು ಹಣಕಾಸಿನ ನೆರವನ್ನ ಸಹಾಯ ಮಾಡ್ತದೆ. ಹಾಗಾಗಿ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜಂಟಿ ಕಾರ್ಯಕ್ರಮ ಅಂತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರಾಜ್ಯ ಸರ್ಕಾರ ಇಲ್ಲಿ ತನಕ ಕೆಲವೊಂದು ರೋಚಕ ಸಂಗತಿಗಳಿಗೆ ಸಾಕ್ಷಿ ಆಯಿತು ಇವತ್ತಿನ ಕಾರ್ಯಕ್ರಮ ಅನ್ನುವಂಥ ಮಾತನ್ನು ಹೇಳ್ತಾ ಇದೆ. ಯಾಕಂದರೆ ಮೋದಿ ಬಂದಂಥ ರೀತಿ, ಜೊತೆಗೆ ಅಕ್ಕಪಕ್ಕ ಜನರು ಜಮಾಯಿಸಿದಂಥ ರೀತಿ, ಅವರೆಲ್ಲರನ್ನೂ ಕೂಡ ವಿಶ್ ಮಾಡಿ ಮೋದಿ ಬಂದಂಥ ಬಗೆ, ಇದೆಲ್ಲದರ ಜೊತೆಗೆ ಏನು ಅಂತಂದರೆ ಕಾರ್ಮಿಕರ ಜೊತೆಗೆ, ಅಲ್ಲಿನ ಈ ರೈಲ್ವೆ ಕಾರ್ಮಿಕರ ಜೊತೆಗೆ ಮೋದಿ ಪ್ರಯಾಣ ಮಾಡಿದ್ದು, ಇದೆಲ್ಲದರ ಜೊತೆಗೆ ಒಂದು ಕಡೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಇನ್ನೊಂದು ಕಡೆಗೆ ಡಿ ಕೆ ಶಿವಕುಮಾರ್ ಕೂತ್ಕೊಂಡಿದ್ದು, ಎಲ್ಲರೂ ಕೂಡ ಹರಟೆ ಹೊಡಿತಾ ಬಂದಿದ್ದು, ಜೋರಾಗಿ ಬಿದ್ದು ನಕ್ಕಿದ್ದು, ಇದೆಲ್ಲದಕ್ಕೂ ಕೂಡ ಸಾಕ್ಷಿಯಾಗಿದ್ದು. ಒಂದು ಕಡೆಗೆ, ಇನ್ನೊಂದು ಕಡೆಗೆ ಏನು ಅಂದರೆ, ಈ IIT ಸಭಾಂಗಣದಲ್ಲಿ ನಡೆದಂಥ ಕಾರ್ಯಕ್ರಮ ಇದೆಯಲ್ಲ, ಈ ಕಾರ್ಯಕ್ರಮದಲ್ಲೂ ಕೂಡ ಹಲವಾರು ಸಂಗತಿಗಳು. ಅದರಲ್ಲೂ ಏನು ಅಂದರೆ, ಸಿದ್ದರಾಮಯ್ಯನವರು ಮಾತಾಡಲಿಕ್ಕೆ ಎದ್ದು ಬಂದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಹೋಗಿ ಪ್ರಧಾನಿಯವರ ಪಕ್ಕದಲ್ಲಿ ಕೂತಿದ್ದು, ಸುದೀರ್ಘವಾಗಿ ಮಾತಾಡಿದ್ದು, ಯಾವುದೋ ಒಂದು ಸಂಗತಿಗಳನ್ನು ಹೇಳಿ ಇವ್ರು ಹೇಳಿದ್ದು, ಅದಕ್ಕೆ ಮೋದಿಯವರು ಕೂಡ ಸಹಮತ ತೋರಿಸಿದ್ದು, ಇವೆಲ್ಲ ಸಂಗತಿಗಳು ಕೂಡ ನಡೆದಿದ್ದು. ಅಂತೂ ಇವತ್ತಿನ ಕಾರ್ಯಕ್ರಮ ಈ ಹಲವಾರು ಇಂಥ ಸಂಗತಿಗಳಿಗೆ ಸಾಕ್ಷಿ ಆಯಿತು. ಇದೆಲ್ಲದರ ಜೊತೆಗೇನು ಅಂತಂದರೆ, ಈ 3ನೇ ಹಂತಕ್ಕೆ ಶಂಕುಸ್ಥಾಪನೆ ಇದೆಯಲ್ಲ, ವೆರಿ ವೆರಿ ಇಂಪಾರ್ಟೆಂಟ್. JP ನಗರದಿಂದ ಈ ಕೆಂಪಾಪುರದ ತನಕ ಬಹಳ ಅಗತ್ಯ ಇದೆ. ಮೆಟ್ರೋ ಆ ಕಡೆ ಭಾಗದಲ್ಲಿ ಹೆಚ್ಚೆಚ್ಚು ಎಲ್ಲಿ ಸಂಚಾರ ಮಾಡುತ್ತೋ ಆ ಸಂದರ್ಭದಲ್ಲಿ ಮಾತ್ರ ಅಲ್ಲಿನ ಹೊರೆಯನ್ನು ತಗ್ಸೋಕ್ಕೆ ಸಾಧ್ಯ, ಟ್ರಾಫಿಕನ್ನು ಕಡಿಮೆ ಮಾಡೋಕ್ಕೆ ಸಾಧ್ಯ. ಹೀಗಾಗಿ ಏನಂದರೆ ಇದು ತುಂಬ ಅಗತ್ಯ ಇದೆ. ಮೆಟ್ರೋ ಬರ್ತಾ ಒಂದು ಲೆಕ್ಕದಲ್ಲಿ ಏನು ಅಂತಂದರೆ ಬೆಂಗಳೂರಿಗರ ಜೀವನಾಡಿಯಾಗಿ ಅದು ಪರಿವರ್ತನೆ ಆಗ್ತಾ ಇದೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಸಂಗತಿ, ಒಳ್ಳೆ ಸಂಗತಿ. ಯಾರ್ಯಾರು ಸೇರ್ಕೊಂಡು ಎಷ್ಟೆಷ್ಟು ಮಾಡ್ತಿರೋ ಗೊತ್ತಿಲ್ಲ. ಕೇಂದ್ರ ಎಷ್ಟು ಹಾಕ್ತಿರೋ, ರಾಜ್ಯ ಎಷ್ಟು ಹಾಕ್ತಿರೋ ಪ್ರಶ್ನೆ ಬೇರೆ. 50-50ನಾದರೂ ಹಾಕಿ, ಅದಕ್ಕಿಂತ ಜಾಸ್ತಿನಾದರೂ ಹಾಕಿ, ಆದಷ್ಟು ಬೇಗ ಅಭಿವೃದ್ಧಿ ಕಾರ್ಯಗಳಾಗಲಿ. ಮೋದಿಯವರೇ ಹೇಳ್ದಂಗೆ ಈ ಬೇರೆ ದೇಶಗಳ ನಗರಗಳಿಗೆ ಸರಿಸಮಾನವಾಗಿ ನಿಲ್ಲುವಂಥ ನಿಟ್ಟಿನಲ್ಲಿ ಬೆಂಗಳೂರು ಕೂಡ ಬೆಳೀತಾ ಇದೆ, ಪ್ರಶ್ನೆ ಬೇರೆ. ಆದರೆ ಇನ್ನಷ್ಟು ಬೆಳೀಲಿಕ್ಕೆ ಎಲ್ಲರ ಸಹಾಯ ಸಹಕಾರ ತುಂಬ ಅಗತ್ಯ.